ಆಲೂರು ತಾಲೂಕು ಮಡಬಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಕಲಾಪುರ ಮಠ ಗ್ರಾಮದಲ್ಲಿ ಪ್ರಕೃತಿ ಸಣ್ಣ ಕಾಫಿ ಬೆಳೆಗಾರರ ಸಂಘದ ನೂತನ ಕಟ್ಟಡವನ್ನು ಶಾಸಕ ಸಿಮೆಂಟ್ ಮಂಜು ಅವರು ಉದ್ಘಾಟನೆ ಮಾಡಿದರು. ಇನ್ನು ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಅವರು, ತಾಲೂಕಿನ ಅರೆಮಲೆನಾಡು ಭಾಗದ ರೈತರು ಕಾಫಿ ಕೂಡ ಬೆಳೆದು ವಿಶಿಷ್ಟ ರೀತಿಯಲ್ಲಿ ಆರ್ಥಿಕವಾಗಿ ಬೆಳವಣಿಗೆ ಹೊಂದುತ್ತಿರುವುದು ಸಂತಸದ ವಿಚಾರ. ಸಂಘ ಸಂಘಟನೆಗಳು ಜನರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಹಾಗೂ ಕಾಫಿ ಬೆಳೆಯ ಸ್ಥಿತಿಗತಿಗಳ ಅರಿಯುವಲ್ಲಿ ಸಹಕಾರಿಯಾಗುತ್ತದೆ. ಸಂಘಟನೆಗಳು ಮುಂದಿನ ಹೋರಾಟ ಹಾಗೂ ರೂಪುರೇಷೆಗಳನ್ನು ಮಾಡಲು ಸ್ಥಳಾವಕಾಶ ಮಾಡಿಕೊಂಡಿದ್ದೀರಾ. ಕಾಫಿ ಬೆಳೆಗಾರರ ಸಂಘದವರು ಹಲವಾರು ಹೋರಾಟಗಾರರಿಂದ ಹೋರಾಟಗಳನ್ನು ಮಾಡಿ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿ ಸಹ ಆಗಿದೆ ಹಾಗೂ ಸರ್ಕಾರಕ್ಕೆ ತಮ್ಮ ಕುಂದುಕೊರತೆ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಂಘಟನೆ ಪ್ರಮುಖ ಪಾತ್ರ ವಹಿಸುತ್ತದೆ. ಒಂದು ಸಂಘ ಸಂಘಟನೆಗಳು ಇಲ್ಲದಿದ್ದರೆ ನಾವು ಯಶಸ್ಸು ಕಾಣಲು ಸಾಧ್ಯವಿಲ್ಲ. ಸಂಘ ಇದ್ದರೆ ಯಶಸ್ಸು ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟಿ ಕಾಫಿ ಬೆಳೆಗಾರರ ಬೆಂಬಲಕ್ಕೆ ಸದಾ ನಾವು ಕೂಡ ಜೊತೆಯಾಗಿರುತ್ತೇವೆ ಎಂದು ಭರವಸೆ ನೀಡಿ ಶುಭ ಹಾರೈಸಿದರು. ದೇವರಾಜು ಅರಸು ನಿಗಮದ ನಿರ್ದೇಶಕರಾದ ಕಾಂತರಾಜು ಮಾತನಾಡಿ, ಪ್ರಕೃತಿ ಬೆಳೆಗಾರರ ಸಂಘ ಸುಮಾರು 22 ವರ್ಷಗಳಿಂದ ತೆರೆಮರೆಯಲ್ಲಿ ಕೆಲಸ ಮಾಡಿಕೊಂಡು ಬಂದು ಈಗ ಒಂದು ಹಂತಕ್ಕೆ ಬಂದು ತಲುಪಿದೆ. ನಿಮ್ಮ ಹೋರಾಟ ಸಂಘಟನೆ ಹೀಗೆ ಮುಂದುವರಿಯಲಿ. ಸಂಕಲಾಪುರ ಮಠದ ಸ್ವಾಮೀಜಿಗಳು ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಜಾಗವನ್ನ ನೀಡಿರುವುದು ನಮ್ಮೆಲ್ಲರ ಪುಣ್ಯ. ನಾವೆಲ್ಲರೂ ಅವರಿಗೆ ಆಭಾರಿಯಾಗಿದ್ದೇವೆ ಎಂದು ತಿಳಿಸಿದರು. ಸಂಘ ಸಣ್ಣದಾದ್ರೂ ಕೂಡ ಒಂದು ಚಿಕ್ಕದಾದ ಒಂದು ಕಟ್ಟಡವನ್ನ ಮಾಡಿ ಮುಂದಿನ ಹೋರಾಟಗಳನ್ನ ರೂಪುರೇಷೆಗಳನ್ನ ಮಾಡಲಿಕ್ಕೆ ಒಂದು ಸ್ಥಳಾವಕಾಶವನ್ನ ಮಾಡ್ಕೊಂಡಿದ್ದೀರಾ. ಏಕೆಂತ ಹೇಳಿದ್ರೆ ಬೆಳೆಗಾರರ ಸಂಘದ ವತಿಯಿಂದ ಹಲವಾರು ಹೋರಾಟಗಳು ಮಾಡಿದರೆ ಅದರಲ್ಲಿ ತುಂಬಾ ಯಶಸ್ವಿ ಕೂಡ ಆಗಿದ್ದಾರೆ. ಯಾವುದೇ ಒಂದು ಸಂಘ ಇಲ್ಲ ಅಂದ್ರೆ ನಾವು ಹೋರಾಟದಲ್ಲಿ ಸಕ್ಸಸ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಂಘ ಅಂತಿದ್ದಾಗ ಯಾವುದೇ ಹೋರಾಟವನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಇರ್ಬೋದು, ಅದೆಲ್ಲ ಇರ್ಬೋದು. ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಯಶಸ್ಸು 100ಕ್ಕೆ 100 ಸಿಗುತ್ತೆ. ಈ ಭಾಗದಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು, ಅದರಲ್ಲೂ ಕೂಡ ಬೆಳೆಗಾರರ ಸಂಘದ ವತಿಯಿಂದ ಹಲವಾರು ಹೋರಾಟಗಳನ್ನ ಮಾಡಿದ್ದಾರೆ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಇವತ್ತಿನ ದಿನಗಳಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಅಂದ್ರೆ ಈ ಪ್ರಕೃತಿನೇ ಆ ರೀತಿ ಬದಲಾಗಿ ಹೋಗಿದೆ. ಮೊದಲೆಲ್ಲ ಇದೇ ಟೈಮಿಗೆ ಮಳೆ ಆಗುತ್ತೆ, ಈ ಟೈಮಿಗೆ ಕರೆಕ್ಟಾಗಿ ಕೃಷಿನ ಮಾಡ್ಬೋದು ಅಂತಕ್ಕಂಥದ್ದು ಇತ್ತು. ಬಟ್ ಇವತ್ತು ಆ ವ್ಯವಸ್ಥೆಗಳಿಲ್ಲ. ಅದ್ರ ವಿರುದ್ಧ ಹೋರಾಟ ಮಾಡೋದಿರ್ಬೋದು, ಈ ಭಾಗದ ಬೆಳೆಗಾರರ ಹಲವಾರು ಸಮಸ್ಯೆಗಳು, ಅದ್ರ ಜೊತೆಗೆ ಕಾಡು ಪ್ರಾಣಿಗಳ ಸಮಸ್ಯೆ, ಆನೆಗಳ ಸಮಸ್ಯೆ, ಹಲವಾರು ಸಮಸ್ಯೆಗಳನ್ನ ಸರ್ಕಾರದ ಮಟ್ಟದಲ್ಲಿ ಯಶಸ್ವಿನಾಗಿದ್ದರೆ ಇನ್ನೂ ಹಲವಾರು ಸಮಸ್ಯೆಗಳು ಕೂಡ ಹೋರಾಟ ಮಟ್ಟದಲ್ಲೇ ಇದ್ದಾವೆ. ಖಂಡಿತವಾಗ್ಲೂ ಕೂಡ ಈ ಒಂದು ಭಾಗದಲ್ಲಿ ಉತ್ತಮವಾದ ಕಟ್ಟಡವನ್ನ ಮಾಡಿ, ಚಿಕ್ಕದಾದ್ರೂ ಕೂಡ ತುಂಬ ಚೊಕ್ಕದವಾಗಿ ಕಟ್ಟಡವನ್ನ ಮಾಡಿದ್ರ ನಿಮಗೆ ಒಂದು ಯಾವುದೇ ರೂಪುರೇಷೆಗಳನ್ನ ರೆಡಿ ಮಾಡ್ಲಿಕ್ಕೆ ಒಂದು ಉತ್ತಮ ಸ್ಥಳಾವಕಾಶ ಆಗಿದೆ. ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ. ನಾವು ಯಾವಾಗಲೂ ಕೂಡ ತಮ್ಮ ಜೊತೆಲಿ ಇರ್ತೀನಿ. ನಾನು ಶಾಸಕನಾದ್ಮೇಲೆ ಈ ಭಾಗದ ಎಲ್ಲ ಸಮಸ್ಯೆಗಳನ್ನ ನನಗೆ ಗೊತ್ತಿರೋ ರೀತಿಯಲ್ಲಿ ಸರ್ಕಾರದ ಮಟ್ಟಿಗೆ ತಗೊಂಡೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ನನಗೆ ಸಿಗ್ತಕ್ಕಂಥ ಅವಕಾಶವನ್ನ ಈ ಭಾಗದ ರೈತರು, ಈ ಭಾಗದ ಬೆಳೆಗಾರರು, ಈ ಭಾಗದಲ್ಲಿ ಅನುಭವಿಸ್ತಿರೋ ನೋವುಗಳ ಬಗ್ಗೆ ಗಮನ ಸೆಳೀತಕ್ಕಂಥ ಕೆಲಸವನ್ನ ನಾನು ನನ್ನ ಕ್ಷೇತ್ರದ ಹಿತಕ್ಕೋಸ್ಕರ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಖಂಡಿತವಾಗ್ಲೂ ಕೂಡ ಇನ್ನೂ ಹಲವಾರು ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಬೇಕು. ನಿಮ್ಮೆಲ್ಲರ ಸಹಕಾರ ಇರಲಿ. ನನ್ನ ಖಂಡಿತವಾಗ್ಲೂ ಕೂಡ ನಾನು ತಮ್ಮಗಳ ಜೊತೆ ನಿಂತು ನಾನು ಕೂಡ ಒಬ್ಬ ಸಣ್ಣ ಬೆಳೆಗಾರ. ಇವತ್ತು ಈ ಒಂದು ಸಂಘಟನೆ ಏನು ಪ್ರಕೃತಿ ಸಣ್ಣ ಕಾಫಿ ಬೆಳೆಗಾರರ ಸಂಘ ಸುಮಾರು 2002ಕ್ಕೆ ಪ್ರಾರಂಭವಾಗಿ, ಅಂದರೆ ಇವತ್ತಿಗೆ 22 ವರ್ಷನ 22 ವರ್ಷ ಬಹುಶಃ ಬಹಳ ತೆರೆಮರೆಯಲ್ಲಿ ಕೆಲಸ ಮಾಡಿಕೊಂಡು, ಬಹುಶಃ ಈ ಒಂದು ಪಡೆ ಏನು ನಮ್ಮ ಯತೀಶ್ ಅವರ ನಾಯಕತ್ವದಲ್ಲಿ ಪ್ರಾರಂಭವಾಗಿ ನಂತರದ ದಿನಗಳಲ್ಲಿ ಅನೇಕ ನೋಡಿದೆ ನಾನು. ಸಾಕಷ್ಟು ಜನ ಅಧ್ಯಕ್ಷರುಗಳು ಇದರ ಒಂದು ನೇತೃತ್ವನ ವಹಿಸಿಕೊಂಡು ಇವತ್ತು ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಸಣ್ಣ ಕಟ್ಟಡ ಮಾಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಹಾಗಾಗಿ ಮೊಟ್ಟ ಮೊದಲು ನಾನು ಆ ಒಂದು ಯುವ ಪಡೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಬಹುಶಃ ಇಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಎಲ್ಲಪ್ಪ ಕಟ್ಟಡ ಕಟ್ಟೋದು, ಯಾರಪ್ಪ ನಿವೇಶನ ಕೊಡ್ತಾರೆ ಅಂತ. ನಮಗೆ ನಮ್ಮ ಸ್ವಾಮೀಜಿಯವರು ಒಂಥರ ಆಶ್ರಯದಾತರು. ಯಾರು ಬಂದರೂ ಇಲ್ಲ ಅನ್ನಲ್ಲ, ಅವ್ರು ಏನು ಕೇಳಿದರೂ ಇಲ್ಲ ಅನ್ನೋದಿಲ್ಲ.
ಆ ಮೌನವೇ ಅವರ ಉತ್ತರ. ಏನು ಮಾಡ್ತೀರಾ ಮಾಡಿಯಪ್ಪ, ಎಲ್ಲದೂ ಮಾಡಿ, ಇಲ್ಲಿ ಮಾಡ್ತೀರಾ ಆಯಿತು ಮಾಡಿ. ಸೊ ಆ ರೂಪದಲ್ಲಿ ಇವತ್ತು ಇಂಥ ಒಂದು ನಿವೇಶನ ಜಾಗ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಾಮೀಜಿಯವರಿಗೆ ನನ್ನ ಅನಂತ ವಂದನೆಗಳು.